ಮೇಷರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ಒಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇದ್ದಂಗೆ ನಾನು ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೇನೆ. ಈ ವಿಡಿಯೋದಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೇನೆ. ಖಂಡಿತವಾಗಿ ನಿಮ್ಗೆ ಹೆದರ್ಸ್ಲಿಕ್ಕಂತೂ ಅಲ್ವೇ ಅಲ್ಲ, ಬಟ್ ಗ್ರಹಗಳ ಒಂದು ಸ್ಥಿತಿಯನ್ನು ಆಧರಿಸಿಕೊಂಡು ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ, ಪ್ರತಿಯೊಬ್ಬ ಮೇಷರಾಶಿಯವರು ತಿಳ್ಕೊಳ್ಳೇಬೇಕಾಗಿರತಕ್ಕಂಥ ವಿಡಿಯೋ. ದಯವಿಟ್ಟು ನೀವು ವಾಟ್ಸಪ್ಪು, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಹಾಗೂ ನಮ್ಮ ಫೇಸ್ಬುಕ್ಕಲ್ಲಿ ನೋಡ್ತಿದ್ದಾರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಬಹಳ ಮುಖ್ಯವಾಗಿ ನಾನು ಮತ್ತೊಂದು ಸಲ ರಿಪೀಟ್ ಮಾಡ್ತಕ್ಕಂಥದ್ದು, ನಿಮ್ಮನ್ನು ಹೆದರಿಸಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದಲ್ಲ. ಏನೇನು ಸಮಸ್ಯೆಗಳಾಗಬಹುದು ಅನ್ನುವ ಎಚ್ಚರಿಕೆ, ಮುನ್ನೆಚ್ಚರಿಕೆಗಳನ್ನು ಕೊಡ್ತಾ ಇರತಕ್ಕಂಥದ್ದು, ಪರಿಹಾರ ಸಹ ಖಂಡಿತವಾಗಿ ತಿಳಿಸಲಿದ್ದೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಾರ್ಚ್ 14ನೇ ತಾರೀಕಿನ ನಂತರ ನಿಮ್ಮ ಕೈಲಿ ದುಡ್ಡಿದ್ದರೂ ಸಹ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ. ಏನಾಗುತ್ತೆ, ದುಡ್ಡಿದ್ರೆ ಎಲ್ಲದೂ ಆಗ್ಬಿಡುತ್ರಿ ಅಂತ ಬಹಳಷ್ಟು ಜನ ಹೇಳ್ತಾರೆ. ನಿಮ್ಗೆ ಯಾವ ಥರ ಸಂದಿಗ್ಧವಾದ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಅಂತಂದ್ರೆ, ದುಡ್ಡಿದ್ರೂ ಸಹ ಕೆಲಸ ಆಗಲ್ಲ, ಎಷ್ಟೇ ದುಡ್ಡಿದ್ರೂ ಕೂಡ ಕೆಲಸ ಆಗಲ್ಲ, ದುಡ್ಡು ನೀವು ಖರ್ಚು ಮಾಡೋಕೆ ರೆಡಿ ಇದ್ರೂ ಕೆಲಸ ಆಗಲ್ಲ, ಇದು ದುಡ್ಡಿನ ಪ್ರಶ್ನೆ ಅಲ್ಲಪ್ಪ, ಇದು ನಿಮ್ಗೆ ಅರ್ಥ ಆಗಲ್ಲ, ಬಿಟ್ಬಿಡಿ ಇದು ಅನ್ನೋ ಥರ, ಆಮೇಲೆ ನೋಡೋಣ ಅನ್ನೋ ಥರ ಮುಂದಕ್ಕೆ ಹೋಗ್ಬಿಡುತ್ತೆ. ಬಿಟ್ರೆ ದುಡ್ಡಿದ್ರೂ ಸಹ ಮಾರ್ಚ್ 14 ನಂತರ ಮೇಷರಾಶಿಯವರ ಪ್ರಧಾನವಾದ ಹಲವಾರು ಕೆಲಸ ಕಾರ್ಯಗಳು ನಿಂತು ಹೋಗಲಿದೆ ಅಥವಾ ಸಮಸ್ಯೆ ಆಗಲಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಪರಿಹಾರ ಸ್ವರೂಪವಾಗಿ ಆದಿತ್ಯ ಹೃದಯ ಸ್ತೋತ್ರ ಪಠನೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಮಹಾಚಂದ್ರ ಗ್ರಹಣ ಸಹ ಇದೆ, ರೇಟೆಡ್ ಆಗಿರತಕ್ಕಂಥ ಪರಿಹಾರಾದಿಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎರಡನೆಯ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ನಿಮಗೆ ಲಾಭ ಸಿಗಬಾರದು ಅನ್ನುವಂತಹ ಪ್ರಯತ್ನಗಳು ಹಲವಾರು ನಡೆಯುತ್ತಾ ಇರುತ್ತೆ ಅಂತ. ಅಂದರೆ ನೀವು ಯಾವುದೇ ವ್ಯವಹಾರ ಮಾಡಿ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ನೀವು ಜಾಬೇ ಮಾಡ್ತಾ ಇದ್ದೀರಾ ಅಥವಾ ನೀವು ಏನೇ ಮಾಡ್ತೀರಾ, ಒಂದು ಲಾಭ ಅಂತ ಅನ್ಕೋ, ಇದನ್ನ ಮಾಡ್ರಿ ಈ ಪ್ರಾಫಿಟ್ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಆ ಲಾಭ ಅನ್ನುವಂಥದ್ದು ನಿಮ್ಮ ಕೈ ಸೇರಬಾರದು, ನಿಮಗೆ ನಷ್ಟವೇ ಇರಬೇಕು ಅನ್ನುವ ರೀತಿಯಲ್ಲಿ ಹಲವಾರು ಪ್ರಯತ್ನಗಳು, ಕಾಣದ ಕೈಗಳ ಕೆಲಸಗಳು ತುಂಬ ನಡೀತಾ ಇರುತ್ತೆ. ನೀವು ಅನ್ಕೊಂತೀರಾ, ಇದ್ಯಾಕೆ ಲಾಸ್ ಆಯಿತು, ಇದ್ಯಾಕೆ ಹಿಂಗೆ ಲಾಭ ಆಗ್ತಾ ಇಲ್ಲ, ಇದ್ಯಾಕೆ ಇದು ಕೆಲಸ ಆಗ್ತಾ ಇಲ್ಲ, ಇದೇನಕ್ಕೆ ಪ್ರಾಫಿಟ್ ಬರ್ತಾ ಇಲ್ಲ. ಕಾಣದ ಕೈಗಳು ತುಂಬ ಕೆಲಸ ಮಾಡಿ ನಿಮ್ಮ ಪ್ರಾಫಿಟ್ ನಿಮ್ಮ ಕೈಗೆ ಸಿಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ತಾರೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ವಿಷ್ಣು ಸಹಸ್ರನಾಮ ಜಾಸ್ತಿ ಪಾರಾಯಣ ಮಾಡಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ಆದಷ್ಟು ಜಾಸ್ತಿ ವಿಷ್ಣು ಸಹಸ್ರನಾಮವನ್ನು ಪ್ರತಿ ದಿವಸ ಓದಲಿಕ್ಕೋ ಅಥವಾ ಕೇಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇಲ್ಲ ನಾವು ವಿಶೇಷವಾದ ಪರಿಹಾರ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ಅದರ ಬಗ್ಗೆ. ಮೂರನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅನಿವಾರ್ಯ ಹಾಗೂ ಅನಾವಶ್ಯಕ ಖರ್ಚುಗಳಿಂದಾಗಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬಹುದು ನೀವು ಅಂತ. ಅನಿವಾರ್ಯ ಹಾಗೂ ಅನಾವಶ್ಯಕವಾಗಿರತಕ್ಕಂಥ ಓಡಾಟಗಳು, ಅದರಿಂದಾಗಿ ಅತಿಯಾದಂತಹ ಖರ್ಚುಗಳು. ಅನಿವಾರ್ಯ ಹಾಗೂ ಅನಾವಶ್ಯಕ ಓಡಾಟಗಳು, ಅದರಿಂದಾಗಿ ಒಂದಿಷ್ಟು ಖರ್ಚುಗಳು ಅಂತ. ಅಲ್ಲಿ ಹೋಗಬೇಕಾದ ಅವಶ್ಯಕತೆನೇ ಇರಲಿಲ್ಲ, ಆದರೆ ಕೆಲವಿಷ್ಟು ಒತ್ತಡಗಳಿಗೆ ಅನಿವಾರ್ಯವಾಗಿ ನೀವು ಓಡಾಡ್ತೀರಾ. ಆ ಓಡಾಟದಿಂದಾಗಿ ಏನಾಗುತ್ತೆ, ಪುಕ್ಸಟ್ಟೆ ಹೋಗಿ ಬರೋಕ್ಕಾಗಲ್ಲ, ಖರ್ಚಾಗೇ ಆಗುತ್ತೆ. ಸೊ ಅತಿಯಾದಂತಹ ಖರ್ಚು, ಹೋಗಿದ್ದ ಕಾರಣ ಟ್ರಾವೆಲಿಂಗು ಇತ್ಯಾದಿಗಳೆಲ್ಲ, ಇಲ್ಲಿ ಹೋಗೋ ಅವಶ್ಯಕತೆನೆಲ್ಲ ಯಾಕೆ ಹೋಗ್ತಾ ಇದ್ದೀರಾ ಅಂತಂದರೆ, ನಿಂಗೆ ಹೇಳೋಕ್ಕಾಗಲ್ಲಪ್ಪ, ಅದೆಲ್ಲ ಅದು ನಾನು ಹೋಗಲೇಬೇಕಾದ ಪರಿಸ್ಥಿತಿ ಇದೆ, ಅದು ಖರ್ಚಿನ ಮುಖ ನೋಡೋಕ್ಕಾಗಲ್ಲ, ಖರ್ಚಾಗುತ್ತೆ, ಏನು ಮಾಡೋಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ಅನಾವಶ್ಯಕವಾಗಿರತಕ್ಕಂತಹ ಓಡಾಟಗಳು ಅನಿವಾರ್ಯವಾಗಿ ಬರಲಿದೆ. ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗಲಿದೆ ಅದರಿಂದಕ್ಕೋಸ್ಕರ ಅಂತ ಕಂಡು ಬರ್ತಾ ಇದೆ. ಪರಿಹಾರ ಮಾಡುವಂತಹ ಪ್ರಯತ್ನಗಳಲ್ಲಿ ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿ ಪ್ರತಿನಿತ್ಯ, ಖಂಡಿತವಾಗಿ ಅನುಕೂಲ ಆಗಲಿ. ಇಲ್ಲ ನಿಮ್ಮ ಖರ್ಚುಗಳನ್ನು ನಿಗ್ರಹಿಸಿ ನಿಮಗೆ ಸ್ವಲ್ಪ ಧನ ಪ್ರಾಪ್ತಿ ಚೆನ್ನಾಗಿ ಆಗ್ಲಿಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ಪರಿಹಾರವನ್ನೇ ನಾವು ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ನಾಲ್ಕನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ,
ಲಾಭದ ಆಸೆಯಲ್ಲಿ ಬಹಳಷ್ಟು ಸಾಲ ಮಾಡಿಕೊಳ್ತೀರಿ ಅಂತ ಕಂಡು ಬರ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ರೆ ತುಂಬ ಪ್ರಾಫಿಟ್ ಆಗುತ್ತೆ, ಈ ಕೆಲಸ ಮಾಡಿದ್ರೆ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ, ಇದೊಂದು ವ್ಯವಹಾರ ಒಳ್ಳೆ ಲಾಭ ಸಿಗುತ್ತೆ. ಆದರೆ ಆ ಕೆಲಸ, ಆ ವ್ಯವಹಾರ, ಆ ಒಂದು ಕಾರ್ಯವನ್ನು ಮಾಡಲಿಕ್ಕೆ, ವ್ಯವಹಾರ ಮಾಡಲಿಕ್ಕೆ ಒಂದಿಷ್ಟು ದುಡ್ಡು ಬೇಕು. ನೀವೇನು ಮಾಡ್ತೀರಿ, ಒಳ್ಳೆ ಪ್ರಾಫಿಟ್ ಆಗುತ್ತಲ್ಲ, ಯಾಕೆ ಯೋಚನೆ ಮಾಡೋದು, ಸಾಲ ಮಾಡಿಬಿಟ್ಟಾರು ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡಿ ಹೂಡಿಕೆಯನ್ನು ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ತೀರಿ. ಅಂದರೆ ಲಾಭದ ಆಸೆಗೆ ಬಿದ್ದು ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಸಾಲದ ಅವಶ್ಯಕತೆಗಳು ಪುನಃ ವಾಪಸ್ ಮರಳಿ ಪಾವತಿ, ಸಾಲದ ಮರುಪಾವತಿಯ ನಿಮ್ಮ ಒಂದು ಅವಕಾಶಗಳು, ನಿಮ್ಮ ಒಂದು ಶಕ್ತಿ ಯುಕ್ತಿಗಳನ್ನೆಲ್ಲ ಯೋಚನೆ ಮಾಡಿಕೊಂಡು ಸಾಲಕ್ಕೆ ಕೈ ಹಾಕಿ, ಯಾಕೆಂದ್ರೆ ಸಾಡೆ ಸಾತಿಯಲ್ಲಿ ಬೇರೆ ಇದ್ದೀರಾ. ಸೊ ಅದರಿಂದ ಬಹಳ ಕೇರ್ಫುಲ್ ಆಗಿರಬೇಕು. ನಾವು ವಿಶೇಷವಾಗಿ ನಿಮ್ಮ ಆರ್ಥಿಕತೆ ಪರಿಹಾರಕ್ಕೋಸ್ಕರ ಪರಿಹಾರಗಳನ್ನ ಮಾಡ್ತಾ ಇದ್ದೇವೆ, ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. 5ನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಒಬ್ಬ ಪ್ರಮುಖವಾದಂತಹ ವ್ಯಕ್ತಿಯನ್ನ ನೀವು ಅಪಾರ್ಥ ಮಾಡಿಕೊಂಡು ನಷ್ಟಕ್ಕೆ ಸಿಲುಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಬಹಳ ಮುಖ್ಯವಾದಂತಹ ವ್ಯಕ್ತಿ, ಆ ವ್ಯಕ್ತಿಯನ್ನ, ಅವರ ಸ್ಥಾನಮಾನಗಳನ್ನ, ಅವರ ಶಕ್ತಿಯನ್ನ ನೀವು ಗುರುತಿಸಲಿಲ್ಲ, ಹಾಗೂ ಆ ವ್ಯಕ್ತಿಯ ಬಗ್ಗೆ ನೀವು ತಪ್ಪು ತಿಳ್ಕೊಂಡ್ರಿ, ಅದರಿಂದಾಗಿ ನೀವು ನಷ್ಟವನ್ನು ಅನುಭವಿಸಿದ್ರಿ. ಇದು ಸ್ಪಷ್ಟವಾಗಿ ಮೇಷರಾಶಿಯವರ ಬಗ್ಗೆ ಕಂಡು ಬರ್ತಾ ಇದೆ. ಯಾವ ಮುಖ್ಯವಾದ ವ್ಯಕ್ತಿಯನ್ನು ನೀವು ಅಪಾರ್ಥ ಮಾಡಿಕೊಳ್ಳಿದ್ದೀರಿ ಅನ್ನುವಂಥದ್ದು ನೀವೇ ಗಮನಿಸ್ಕೊಳ್ಬೇಕು. ಅಂತ ಯಾರನ್ನೇ ಅಪಾರ್ಥ ಮಾಡಿಕೊಳ್ಳುವ ಮುಂಚೆ, ಯಾರ ಬಗ್ಗೆ ಏನೋ ಒಂದು ಒಪಿನಿಯನ್ಗೆ ಬಂದು ಸೇರಿಕೊಳ್ಳುವ ಮುಂಚೆ 1-2 ಬಾರಿ ಯೋಚನೆ ಮಾಡಿಕೊಳ್ಳಿ. ಇದರ ಅವಶ್ಯಕತೆ ಯೋಚನೆ ಮಾಡಿ, ಇದು ಹೇಗೆ, ನಾನು ಮಾಡಬೇಕಾ, ಮಾಡಲ್ಲ, ಅಂದರೆ ಏನು ಎತ್ತ ಎಲ್ಲ ನೋಡ್ಕೊಳ್ಳಿ. ನಾನು ತಪ್ಪು ಮಾಡ್ತಾ ಇದ್ದೀನಾ, ನಾನು ಯಾರದೇ ಒಬ್ಬರ ಬಗ್ಗೆ ಒಪಿನಿಯನ್ ನೀವು ಬೆಳೆಸ್ಕೊಳ್ಬೇಕಾದ್ರೆ, ಅಭಿಪ್ರಾಯವನ್ನು ಬೆಳೆಸ್ಕೊಳ್ಬೇಕಾದ್ರೆ, ಯಾವುದೇ ವ್ಯಕ್ತಿಯ ಬಗ್ಗೆ ಅಭಿಪ್ರಾಯವನ್ನು ಬೆಳೆಸ್ಕೊಳ್ಬೇಕಾದ್ರೆ ಅದು ಸಹಿ ಇರಲಿ, ತಪ್ಪು ಅಭಿಪ್ರಾಯ ಇರಲಿ, ಅದರ ಬಗ್ಗೆ ಪರಾಮರ್ಶೆ ಬಹಳ ಮುಖ್ಯ ಅಂತ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ಯಾವುದೇ ವ್ಯಕ್ತಿಯನ್ನು ನೀವು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಎಲ್ಲ ವ್ಯಕ್ತಿಗಳು ಪ್ರಮುಖರಾಗಿರ್ತಾರೆ. ಸಂದರ್ಭಗಳು ವ್ಯತ್ಯಾಸ ಆಗಬಹುದು, ಆದರೆ ನೀವು ಎಚ್ಚರಿಕೆಯನ್ನು, ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗ್ತದೆ. ಸೊ ಅದರಿಂದ ಏನು ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇರುವಂತಹದ್ದು ಗೊತ್ತಾ? ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಯಾಕೆ ಅಂದರೆ ಅವತ್ತಿನ ದಿವಸ ಈ ವರ್ಷದ 2ನೇ ಗ್ರಹಣ ಹಾಗೂ ಮೊದಲನೆಯ ಚಂದ್ರಗ್ರಹಣ, ಕೇತುಗ್ರಸ್ತ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಸೊ ಆ ಗ್ರಹಣ, ಮಹಾಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ, ಆದ್ರಿಂದ ಆಚರಣೆ ಇದೆ, ಫಲ ಅಂತೂ ಇದ್ದೇ ಇರುತ್ತೆ. ಸೊ ಆದ್ರಿಂದ ಬಹಳ ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮೊದಲು ಗ್ರಹಣ ಶಾಂತಿ ಆಗಬೇಕು ಅಂತ ನಮ್ಮ ಯಾಗಶಾಲೆಯಲ್ಲಿ ನಾವು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನ ಆ ಸಂಧ್ಯಾಕಾಲದ ನಿಶೀಥ ಕಾಲದಲ್ಲಿ, ಗ್ರಹಣ ಅಂತ್ಯದ ಕಾಲದಲ್ಲಿ, ಗ್ರಹಣದ ಸಮಯದಲ್ಲಿ ಅಥವಾ ಗ್ರಹಣ ಮುಗಿದ ನಂತರ ನಾವು ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಲೈವ್ ಇರ್ತದೆ ಆ ಒಂದು ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಹಾಗೂ ಗ್ರಹಣ ಕಾಲ ಆದ್ರಿಂದ ವಿಶೇಷವಾದ ಹೋಮಗಳು ಮಾಡಬೇಕಲ್ಲ. ಯಾಕೆಂದ್ರೆ ಗ್ರಹಣದ ಸಂದರ್ಭ, ಗ್ರಹಣದ ದಿನದಲ್ಲಿ ಮಾಡತಕ್ಕಂಥ ಯಾವುದೇ ಹೋಮ, ಹವನ, ಪೂಜೆ, ಯಜ್ಞ, ಯಾಗ, ದಾನ ಧರ್ಮಾದಿಗಳು ಏನೇ ಇದ್ರೂ ಸಹ ಅದು 10 ಪಟ್ಟು 100 ಪಟ್ಟಷ್ಟು ಫಲ ಕೊಡುತ್ತಂತೆ. ಸೊ ಆದ್ರಿಂದ ನಾವು ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಮಹಾ ಕುಬೇರ ಲಕ್ಷ್ಮೀ ಹೋಮ, ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಮಹಾಚಂದ್ರಗ್ರಹಣ ಶಾಂತಿಯಂದು. ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅಂತ ರಣಮೋಚಕ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲ ಬಾಧೆಗಳು ಪರಿಹಾರವಾಗಬೇಕು ಅಂತ, ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು, ಸಂತಾನ ಇರೋವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ, ನಿಮ್ಮ ಸರ್ಪದೋಷಗಳು, ಸರ್ಪಶಾಪಗಳು, ಕಷ್ಟಗಳು ಪರಿಹಾರವಾಗಬೇಕು ಅಂತಲೇ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಸಿಗಬೇಕು ನಿಮಗೆ, ಗುರುಬಲ ಕೆಲಸ ಮಾಡಬೇಕು ನಿಮಗೆ ಅಂತ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರವಾಗಿ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಮಾಡ್ತಾ ಇರ್ತಕ್ಕಂಥದ್ದು ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಚಂದ್ರಗ್ರಹಣ ಇದೆ, ಹಾಗೂ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಕುಬೇರ ಲಕ್ಷ್ಮಿ ಹೋಮ, ಇದೆಲ್ಲ ಮಾಡ್ತಕ್ಕಂಥದ್ದು. ಹಾಗೂ ವಿಶೇಷ ಪರಿಹಾರ ಸ್ವರೂಪ ನಿಮಗೆ ಇಲ್ಲಿ ಕಾಣ್ತಾ ಇರತಕ್ಕಂತಹ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನ ಅಭಿಮಂತ್ರಣೆ ಮಾಡಿ ಗ್ರಹಣದ ಒಂದು ಹೋಮ ಇದೆಯಲ್ಲ, ಅದೇ ಒಂದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹೋಮ ಆಗಿರುತ್ತೆ, ಗ್ರಹಣದ ಒಂದು ಹೋಮ. ಸೊ ಗ್ರಹಣದ ದಿವಸ ಗ್ರಹಣ ಶಾಂತಿ ಹೋಮದಲ್ಲಿ ನಾವು ಈ ಒಂದು ಕುಬೇರ ಲಕ್ಷ್ಮಿ ಹೋಮವನ್ನ ಹಾಗೂ ಋಣಬಾಧ ನಿವಾರಕ ಮಹಾ
ಮಹಾಗಣಪತಿ ಹೋಮವನ್ನು, ಚಂದ್ರಗ್ರಹಣ ಶಾಂತಿ ಹೋಮಗಳನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಧನಾಕರ್ಷಕ ಮಣಿ ರಾ ಪೈರೈಟ್ ಅಂತ ಕರಿತೀವಿ, ತುಂಬ ರಾ, ಇದನ್ನು ನಾವೇನೂ ಇದು ಮಾಡೇ ಇಲ್ಲ, ಇದನ್ನು ಆಮೇಲೆ ಇದೇ ಕಲ್ಲನ್ನು ನಾವು ಪಾಲಿಷ್ ಮಾಡಿ ನಾವು ಬ್ರೇಸ್ಲೆಟ್ಗಳನ್ನ ಮಾಡ್ತೀವಿ ಅಥವಾ ಉಂಗುರಗಳನ್ನ ಮಾಡ್ತೀವಿ ಅಥವಾ ಬೇರೆ ಬೇರೆಲ್ಲ ಮಾಡ್ತಿರಲ್ಲ, ಇದು ರಾ ಪೈರೈಟ್. ಇದು ಗೊತ್ತಲ್ಲ, ಇದು ಅದ್ಭುತವಾಗಿರ್ತಕ್ಕಂಥ ರಾ ಪೈರೈಟನ್ನು ಪ್ರತಿಯೊಬ್ಬರ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದ ಧನಾಕರ್ಷಕ ಮಣಿಯನ್ನು ಮಹಾಚಂದ್ರಗ್ರಹಣ ಶಾಂತಿಯ ದಿವಸ ಕುಬೇರ ಲಕ್ಷ್ಮಿ ಹೋಮ, ಆಶ್ಲೇಷ ಸರ್ಪಶಾಂತಿ ಹೋಮ, ಋಣಬಾಧಾ ನಿವಾರಕ ಗಣಪತಿ ಹೋಮ, ಸರ್ಪಶಾಂತಿ, ಆಮೇಲೆ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆದಾಗ ಇದು ನಿಮ್ಮ ದೇವರ ಮನೆಯಲ್ಲಾಗಿರ್ಬೋದು, ನಿಮ್ಮ ಲಾಕರಲ್ಲಾಗಿರ್ಬೋದು, ದುಡ್ಡಿಡುವಂತಹ ಜಾಗದಲ್ಲಾಗಿರ್ಬೋದು, ನಿಮ್ಮ ಅಂಗಡಿಗಳಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಇದನ್ನು ಇಟ್ಕೊಳ್ತಕ್ಕಂಥದ್ದು ಇಲ್ಲ, ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೊಳ್ಬೋದು. ತುಂಬ ಕಾಂಪ್ಯಾಕ್ಟ್ ಆಗಿ ಚಿಕ್ಕದಾಗಿರ್ತಕ್ಕಂಥ ರಾ ಪೈರೈಟ್ ಇದು, ಒರಿಜಿನಲ್ ರಾ ಪೈರೈಟ್, ಇದು ಒರಿಜಿನಲ್ ಧನಾಕರ್ಷಕ ಮಣಿ. ಈ ಒಂದು ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ನಾವು ಸಂಕಲ್ಪ ಸೇವೆಗೆ ನೋಡಿ, ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ. ಹಾಗೂ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ಈ ವಿಶೇಷವಾಗಿರತಕ್ಕಂಥ ಹೋಮಗಳಲ್ಲಿ ವಿಶೇಷ ಸಂದರ್ಭದಲ್ಲಿ, ಗ್ರಹಣ ಸಂದರ್ಭದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ದಯವಿಟ್ಟು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಹಾಗೂ ಈಗ ಹೇಳಿದಂಥ ನಿಮ್ಮ ರಾಶಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ನೀವು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ತುಂಬ ಲಿಮಿಟೆಡ್ ಆಗಿ ಇರ್ತಕ್ಕಂಥ ಇದನ್ನು ನಾವು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಗ್ರಹಣ ನೆನ್ಪಿಟ್ಕೊಳ್ಳಿ, ಗ್ರಹಣ ಯಾವಾಗಲೂ ಬರ್ತಲ್ಲ, ಅಪರೂಪದಲ್ಲಿ ಬರುವ ಗ್ರಹಣ ಇದು, ಆಚರಣೆಯಲ್ಲಿರುವ ಗ್ರಹಣ, ಪ್ರಭಾವವನ್ನು ಬೀರುವ ಗ್ರಹಣ. ಈ ಗ್ರಹಣದ ಒಂದು ಅದ್ಭುತವಾದಂತಹ ಪ್ರಸಾದವನ್ನು ನೀವು ಧಾರಣೆ ಮಾಡಿಕೊಳ್ಳಲೇಬೇಕು. ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಇವರುಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಈ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ವಿಚಾರಗಳಿದ್ರೆ ಪುನಃ ಅದೇ ಹೇಳ್ತಾ ಇದ್ದೀನಿ ನಾನು, ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನೋಡ್ತೇನೆ ಯಾರು ಇಲ್ಲಿ ತನಕ ವಿಡಿಯೋ ನೋಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.